ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಗರಿಗರಿಯಾದ ಚಿಕನ್ ಸ್ಪ್ರಿಂಗ್ ರೋಲ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ಈ ಒಂದು ಚಿಕನ್ ಸ್ಪ್ರಿಂಗ್ ರೋಲನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಖಂಡಿತ ಒಂದು ಬಿಡದೆ ತಿಂತಾರೆ, ಅಷ್ಟು ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿ ಅಂತೂ. ಸೊ ಮೊದಲನೇದಾಗಿ ಇವಾಗ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೋಬೋದು, ಬಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಈ ಮೈದಾ ಹಿಟ್ಟನ್ನೇ ಉಪಯೋಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿ ನಾವು ನೀರನ್ನು ಹಾಕಿ ಸ್ವಲ್ಪನೇ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಇವತ್ತು ಮನೆಯಲ್ಲಿ ಸುಲಭವಾಗಿ ಗರಿಗರಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ಕೊಳ್ಳೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋವಂಥದ್ದು. ಸೊ ನೀವು ನಿಜವಾಗ್ಲೂ ಒಂದು ಸಲ ಮನೆಯಲ್ಲಿ ಈ ರೀತಿಯಾಗಿ ತಯಾರಿಸಿ ನೀವೇ ಫಿದಾ ಆಗ್ತೀರಾ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಸೊ ಹಿಟ್ಟನ್ನು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಕಲಿಸಿದಾದ ನಂತರ ಇದನ್ನು ಚೆನ್ನಾಗಿ 1 ಸೆಕೆಂಡ್ವರೆಗೂ ನಾದ್ಕೋಬೇಕಾಗುತ್ತೆ. ನಾದಿ ನಾವು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಟ್ಬಿಡೋಣ. ಈ ರೀತಿಯಾಗಿ ಮಾಡಿ ನಾನು ಒಂದು ತಟ್ಟೆಯನ್ನು ಮುಚ್ಚಿ ಇದನ್ನು ಒಂದು ಕಡೆ ಇಟ್ಬಿಡ್ತೀನಿ. ಅದಾದ ನಂತರ ನೀವು ಇದನ್ನು ಒಂದ್ಸಲ ನಾದ್ಕೋಬೇಕು, ನೀಟಾಗಿ ಚೆನ್ನಾಗಿ ನಾದಿ ಇಟ್ಬಿಡಿ. ಅದಾದಮೇಲೆ ನೀವೇನು ನಾದಕ್ಕೆ ಹೋಗಬೇಡಿ, ಈಗಲೇ ಒಂದು ಸ್ವಲ್ಪ ಹೊತ್ತು ನಾದ್ಕೊಂಡು ಅದನ್ನು ನೀವು ಇಟ್ಟರೆ ಸಾಕು. ಅದಕ್ಕೆ ಎಣ್ಣೆ ಗಿಣ್ಣೆ ಏನೂ ಹಚ್ಚೋದು ಬೇಡ, ಹಾಗೆ ಇದನ್ನು ಇಟ್ಬಿಡಿ. ಅದಾದ ನಂತರ ನೋಡ್ಬೋದು, ಒಂದು 15 ನಿಮಿಷ ಇದನ್ನು ಹೀಗೆ ರೆಸ್ಟಿಗೆ ಬಿಟ್ಬಿಟ್ಟಿದ್ದೆ ನಾನು. 15 ನಿಮಿಷ ಆದ ನಂತರ ನೋಡ್ಬೋದು ಈ ರೀತಿಯಾಗಿ ಸಾಫ್ಟಾಗಿ ಬಂದಿದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಈ ರೀತಿಯಾಗಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. 2 ಪಾರ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಚಾಕುವಿನ ಸಹಾಯದಿಂದ ನಾವು ಕಟ್ ಮಾಡ್ಕೊಳ್ಳೋಣ. ಎಷ್ಟು ಬೇಕು ನೋಡಿಕೊಂಡು, ಎಷ್ಟು ದಪ್ಪ ಬೇಕೋ ನಿಮಗೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಸೊ ಜಾಸ್ತಿ ದೊಡ್ಡದಾಗಿ ನೀವು ಚಪಾತಿಯನ್ನು ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ. ಇವಾಗ ಈ ರೀತಿ ಕಟ್ ಮಾಡಿ ತಗೊಂಡಿರೋ ಅಂಥದ್ದು. ಈಗ ನಾನು ಇಲ್ಲಿ 3 ಪೀಸಸ್ನ ತೊಗೊಂಡಿರೋ ಅಂಥದ್ದು. ಸೊ ಈಗ ಈ ರೀತಿಯಾಗಿ ಫಸ್ಟು ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತೀನಿ. ಸೊ ಮೈದಾ ಹಿಟ್ಟನ್ನು ಸ್ವಲ್ಪ ತಗೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅದಾದ ನಂತರ ಇವಾಗ ಒಂದೊಂದಾಗಿ ಚಪಾತಿಗಳನ್ನು ಲಟ್ಟಿಸಿ ತಗೊಳ್ಬೇಕಾಗತ್ತೆ. ಸೊ ಲಟ್ಟಿಸೋ ವಿಧಾನ ಕೂಡ ತುಂಬಾ ಈಸಿ. ನೀವು ಖಂಡಿತವಾಗ್ಲೂ ಒಂದೇ ಸಲಕ್ಕೆ 4-5 ಚಪಾತಿಯನ್ನು ಮನೆಯಲ್ಲಿ ಮಾಡ್ಕೋಬೋದು. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ಟೈಮಿಗೆ ನೀವು 4-5 ಚಪಾತಿಗಳನ್ನು ಕೂಡ ಮಾಡ್ಕೋಬೋದು. ಸೊ ಈಗ ನೋಡ್ಬೋದು, ಸ್ವಲ್ಪ ಹಸಿ ಹಿಟ್ಟನ್ನು ಹಾಕ್ಬಿಟ್ಟು ನಾನು ಮತ್ತೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ಲಟ್ಟಿಸ್ಕೊಳ್ಳೋಣ. ಈಗ ಸ್ವಲ್ಪ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಪೂರ್ತಿ ಅಂದರೆ ತೆಳ್ಳಗೆ ಲಟ್ಸೋದೇನು ಬೇಡ. ಈ ರೀತಿ ಲಟ್ಟಿಸಿ ಇಟ್ಕೊಂಡು ಒಂದು ಸೈಡು ಸ್ವಲ್ಪ ಮತ್ತೆ ಮೈದಾ ಹಿಟ್ಟನ್ನು ಹಾಕಿ ನಾನು ಇವಾಗ ಒಂದು ಚಪಾತಿ ಹಿಟ್ಟನ್ನು ಇಟ್ಟು ಅದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿ ಇದರ ಮೇಲೆ ಮೈದಾ ಹಿಟ್ಟನ್ನು ಸ್ವಲ್ಪ ಹಚ್ಚಿ ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಹಾಕಿದ ನಂತರ ಮತ್ತೊಂದು ಈ ಚಪಾತಿ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಳ್ಬೇಕು. ಮತ್ತು ಅದನ್ನು ಅದೇ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಪೂರ್ತಿಯಾಗಿ ಸ್ವಲ್ಪ ಎಣ್ಣೆ ಹಚ್ಚಿದ ನಂತರ ಮತ್ತೆ ಮೈದಾ ಹಿಟ್ಟನ್ನು ಮೇಲ್ಗಡೆ ಹರಡಬೇಕಾಗುತ್ತೆ. ಈ ರೀತಿ ಮಾಡಿದ ನಂತರ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕಿದ ನಂತರ ಇವಾಗ ಮತ್ತೊಂದು ಚಪಾತಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ನೀವು ಇದೇ ರೀತಿಯಾಗಿ 4-5 ಚಪಾತಿಯನ್ನು ಒಂದ್ರ ಮೇಲೆ ಒಂದು ಇಟ್ಟು ಕೂಡ ಲಟ್ಟಿಸ್ಕೊಳ್ಬೋದು. ಸೊ ಈಗ ನೋಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಮೂಲಿಯಾಗಿ ನೀವು ಚಪಾತಿಯನ್ನು ಹೇಗೆ ಲಟ್ಟಿಸ್ತೀರಾ ನೋಡಿ, ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ತೀರಾ ದಪ್ಪ ಏನು ಲಟ್ಸೋಕೆ ಹೋಗಬೇಡಿ, ತೆಳ್ಳಗೆ ಲಟ್ಟಿಸಿ, ಪರವಾಗಿಲ್ಲ, ಅದು ಬರುತ್ತೆ. ಸೊ ಈಗ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಇದಾಗಿದೆ, ಇಷ್ಟಿದ್ರೆ ಸಾಕು. ಈಗ ಒಂದು ತವಾನು ಕೂಡ ನಾನು ಆಲ್ರೆಡಿ ಬಿಸಿಗೆ ಇಟ್ಟಿದ್ದೀನಿ. ತವ ಬಿಸಿ ಆದ ನಂತರ ಇವಾಗ ಈ ಒಂದು ಚಪಾತಿಗಳನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಮೊದಲನೇದಾಗಿ ನಾವು ಇಲ್ಲಿ ಫಸ್ಟು ಒಂದು ಪ್ಯಾನಿಗೆ 2 ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀವಿ. ಅದಾದ ನಂತರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು
ತುರಿದು ಹಾಕ್ಕೊಂಡಿದ್ದೀವಿ. ತುರಿದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೀವು ತುರಿದು ಬೇಕಿದ್ರೂ ಹಾಕ್ಕೊಳ್ಬೋದು. ಸೊ ಈಗ ಎರಡನ್ನೂ ಕೂಡ ಬೇಯಿಸಿದ ನಂತರ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ. ಸುಮಾರು ಒಂದು 250 ಗ್ರಾಮ್ ಆಗೋಷ್ಟು ಚಿಕನ್ನ ತೊಗೊಂಡಿರೋ ಅಂಥದ್ದು. ಚಿಕನ್ನ ಫಸ್ಟೇ ನಾನು ಮೆತ್ತಗಿರೋ ಅಂಥದ್ದು ಬೋನ್ಲೆಸ್ ಚಿಕನ್ನ ತೊಗೊಂಡು ಮೆತ್ತಗಿರೋ ಅಂಥದ್ದನ್ನು ಒಂದು ಪಾತ್ರೆಗೋ ಅಥವಾ ಕುಕ್ಕರ್ಗೋ ಹಾಕಿ ಸ್ವಲ್ಪ ಅದಕ್ಕೆ ಅರಿಶಿನ, ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನಾನು ಅದನ್ನು ಬೇಯಿಸ್ಕೊಂಬಂದಿದ್ದೀನಿ. ಸೊ ವಿಷಲ್ ಮಾಡಿಸೋದಾದರೆ ಒಂದು ವಿಷಲ್ ಸಾಕು. ಸ್ವಲ್ಪ ಹೊತ್ತು ನಾನು ಬೇಯಿಸ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಬಂದಿದ್ದೀನಿ. ಚಿಕನ್ನ ನೋಡ್ಬೋದು ನೀವು. ಈ ರೀತಿಯಾಗಿ ಚಿಕನ್ ಹಾಕಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನು ಮತ್ತು ರೆಡ್ಡು ಎರಡೂ ಕೂಡ ಇತ್ತು. ಸೊ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ಬರೀ ಗ್ರೀನೇ ಇದ್ದರೆ ನಿಮ್ಮ ಹತ್ರ, ಸೊ ಅದನ್ನೇ ಉಪಯೋಗಿಸಿ. ನಂತರ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನು ಕೂಡ ನಾವು ಚೆನ್ನಾಗಿ ಉದ್ದುದ್ದವಾಗಿ ಕಟ್ ಮಾಡಿ ತೊಗೊಂಡಿದ್ವು. ಅದಾದ ನಂತರ ಕ್ಯಾಬೇಜನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿರೋ ಅಂಥದ್ದು. ವೆಜಿಟೇಬಲ್ಸ್ನೆಲ್ಲ ಹಾಕಿ ಖಂಡಿತವಾಗ್ಲೂ ತುಂಬಾ ಯಮ್ಮಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಈ ಒಂದು ರೆಸಿಪಿ. ಈಗ ನೋಡ್ಬೋದು ಸ್ವಲ್ಪ ಬೇಯಿಸಿದ ನಂತರ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸು ಇಲ್ಲ ಫ್ರೆಂಡ್ಸ್, ಖಂಡಿತವಾಗ್ಲೂ ಮನೆಯಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನೀವು ಮಾಡ್ಕೊಳ್ಬಹುದು ಈ ಒಂದು ರುಚಿಯಾಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಸ್ಪ್ರಿಂಗ್ ರೋಲ್. ಸೊ ಈಗ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಹೈ ಫ್ಲೇಮಲ್ಲೇ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮ್ ಮಾಡಿಬಿಡಿ. ನೋಡ್ಬೋದು ನೀವು ಎಲ್ಲೂ ಕೂಡ ನೀರು ಬಿಟ್ಕೊಂಡಿಲ್ಲ. ನೀವೇನು ಮಾಡಿದ್ರೆ ನೀವು ಲೋ ಫ್ಲೇಮ್ ಮಾಡಿದ್ರೆ ಖಂಡಿತ ನೀರು ಬಿಟ್ಕೊಳ್ಳುತ್ತೆ. ಸೊ ಹೈ ಫ್ಲೇಮಲ್ಲೇ ಅದನ್ನು ವೆಜಿಟೇಬಲ್ಸ್ನೆಲ್ಲ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು, ಈಗ ಒಂದು ಒಂದು ತವಾ ಬಿಸಿಗಿಟ್ಟಿದ್ದೆ ಆಲ್ರೆಡಿ. ಈಗ ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೇ ಸಲ 3-4 ಚಪಾತಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಹಾಕಿದ್ದೀನಿ ನೋಡ್ಬೋದು ಈ ರೀತಿಯಾಗಿ. ಈಗ ಒಂದು ಚಾಕುವಿನಿಂದ ಈ ರೀತಿಯಾಗಿ ಸ್ವಲ್ಪ ಓಪನ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಬಂದುಬಿಡುತ್ತೆ. ಸ್ವಲ್ಪ ಸುಡ್ತಾ ಇರೋದ್ರಿಂದ ನನಗೆ ಕಷ್ಟ ಆಗ್ತಿದೆ ಅಷ್ಟೇ. ನೋಡಿ ಈ ರೀತಿಯಾಗಿ ತೆಗೆದ್ರೆ ಒಂದೊಂದೇ ಚಪಾತಿ ಬಂದುಬಿಡುತ್ತೆ. ಸೊ ಈ ರೀತಿ ನಾವು ಫಸ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಮತ್ತೆ ಇನ್ನೊಂದನ್ನು ತೆಗಿತೀನಿ. ಈ ರೀತಿಯಾಗಿ ನೋಡಿ, ಒಂದು ಚೂರು ಕೂಡ ತೊಂದರೆ ಪಡೋದಿಲ್ಲ, ಆರಾಮಾಗಿ ಆಗುತ್ತೆ ಈ ಒಂದು ರೆಸಿಪಿ ಅಂತೂ. ಸೊ ಈಗ ನೋಡ್ಬೋದು ಎಲ್ಲ ಶೀಟ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಶೀಟ್ಗಳನ್ನು ಒಂದು ಸೈಡ್ ಇಟ್ಕೊಳ್ಳೋಣ. ಒಂದು ಬಟ್ಟೆಯಲ್ಲಿ ಮುಚ್ಚಿ ಇಡಿ, ಯಾಕೆಂದರೆ ಅದು ಗಟ್ಟಿ ಆಗಬಾರ್ದು, ಅದಕ್ಕೋಸ್ಕರ. ಒಂದು ಬೌಲಿಗೆ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೀಮಿಯಾಗಿ ಇರಬೇಕು, ನಮಗೆ ಬೆಣ್ಣೆ ಥರ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಹಾಗೆ ಈ ಮಾಡಿರೋಂಥ ಸ್ಟಫಿಂಗ್ ಈಗ ಮಾಡಿರೋವಂಥದ್ದು ಸೊ ಪೂರ್ತಿಯಾಗಿ ತಣ್ಣಗಾಗಬೇಕು, ಬಿಸಿ ಇರಬಾರ್ದು, ಪೂರ್ತಿ ತಣ್ಣಗಾಗಬೇಕು. ಸೊ ಈಗ ಸ್ಟಫಿಂಗನ್ನು ಫಸ್ಟು ಮಾಡ್ಕೊಳ್ಳೋಣ. ಇಲ್ಲಿ ಚಪಾತಿಯ ಒಂದು ಭಾಗದಲ್ಲಿ ಸ್ವಲ್ಪ ಸೈಡಲ್ಲಿ ಒಂದು ಭಾಗದಲ್ಲಿ ನಾವು 1 ಸ್ಪೂನ್ ಆಗುವಷ್ಟು ಅಥವಾ 2 ಸ್ಪೂನ್ ಆಗುವಷ್ಟು ಹಾಕಿ ಇದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು? ಈ ರೀತಿಯಾಗಿ ಮಾಡ್ಕೋಬೇಕು. ಅದಾದ ನಂತರ ನಾವು ಮೈದಾ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಆ ಮಿಶ್ರಣ, ಅದನ್ನು ಈ ರೀತಿ ಚಪಾತಿಗೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡಿಕೊಂಡು ಹೀಗೆ ಕ್ಲೋಸ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಎಣ್ಣೆಯಲ್ಲೆಲ್ಲ ಓಪನ್ ಆಗಿಬಿಡುತ್ತೆ. ಎಣ್ಣೆಗೆ ಬಿಟ್ಟ ತಕ್ಷಣ ನೀವು ಎಲ್ಲ ಓಪನ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ಅಂದರೆ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋದನ್ನು ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ, ಮತ್ತೇನೂ ಇಲ್ಲ. ನೋಡಿ ಇಷ್ಟೇ, ಆರಾಮಾಗಿ ಆಗುತ್ತೆ. ಖಂಡಿತವಾಗ್ಲೂ ಯಾವುದೇ ಪಾರ್ಟಿ ಫಂಕ್ಷನು, ಬರ್ತ್ಡೇ ಫಂಕ್ಷನ್ಸು ಎಲ್ಲದಕ್ಕೂ ಕೂಡ ನೀವು ಈ ರೀತಿಯಾಗಿರುವಂಥ ಸ್ನ್ಯಾಕ್ಸನ್ನು ತಯಾರಿಸಿ ಮಕ್ಕಳಿಗೆ ಕೊಡ್ಬೋದು. ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಈ ಒಂದು ಸ್ನ್ಯಾಕ್ಸನ್ನು. ಇದನ್ನು ಬೇಡ ನಮಗೆ ಚಿಕನ್ ಅಂತಂದರೆ ನೀವು ಬರೀ ಮೊಟ್ಟೆಯಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಬರೀ ವೆಜಿಟೇಬಲ್ಸಲ್ಲೂ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಯಾವುದಾದ್ರೂ ಬೇರೆ ಥರ ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೋಡ್ಬೋದು, ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಕಾಯ್ದಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು, ತೀರಾ ಕಾದಿರಬಾರ್ದು, ಮೀಡಿಯಮ್ಮಾಗಿ ಕಾದಿರಬೇಕು. ಆಮೇಲೆ ಎಣ್ಣೆ ಕೂಡ ನಾನು ಜಾಸ್ತಿ ಬಿಟ್ಟಿಲ್ಲ, ಇಷ್ಟರಲ್ಲೇ ನಾನು ಬೇಯಿಸ್ಕೊಳ್ತೀನಿ. ಯಾಕೆಂದರೆ ನಾನ್ ವೆಜ್ ಇರೋದ್ರಿಂದ ಸ್ವಲ್ಪ ನಾವು ಎಣ್ಣೆಯನ್ನು ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಮತ್ತೆ ನಾವು ಬೇರೆ ಅಡುಗೆಗಳಿಗೆಲ್ಲ ಹಾಕೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಉಪಯೋಗಿಸ್ತೀನಿ. ಆದಷ್ಟು ಡೀಪ್ ಫ್ರೈ ಮಾಡಿರೋವಂಥ ಎಣ್ಣೆಯನ್ನು ಸ್ವಲ್ಪ ಬಳಸೋದನ್ನು ಕಮ್ಮಿ ಮಾಡಿ. ಖಂಡಿತವಾಗ್ಲೂ ಅದು ಆರೋಗ್ಯಕ್ಕೆ ಒಳ್ಳೆಯದು. ಬೇಯಿಸಿರೋವಂಥ ಎಣ್ಣೆನೇ ಮತ್ತೆ ಬೇಯಿಸಿ ನಾವು ತಿಂತಾಯಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್. ಓಕೆ, ಅದಾದ ನಂತರ ನೋಡ್ಬೋದು, ಇಲ್ಲಿ ನಿಧಾನವಾಗಿ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ
ನಮಗೆ ಗೋಲ್ಡನ್ ಕಲರ್ ಬರಬೇಕು ಆ ರೀತಿಯಾಗಿ, ಅಂದರೆ ತೀರಾ ಗೋಲ್ಡನ್ ಕಲರ್ ಬೇಡ, ಈ ರೀತಿಯಾಗಿ ಇದ್ದರೆ ಸಾಕು. ಈಗ ಗೋಲ್ಡನ್ ಕಲರ್ ಬಂದರೆ ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಆಗಿರುವಂತಹ ಒಂದು ರೋಲ್ಸ್ನೆಲ್ಲ ನಾವು ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಕ್ರಿಸ್ಪಿ ಆಗಿರುತ್ತೆ, ಗರಿ ಗರಿಯಾಗಿರುತ್ತೆ, ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಆಚೆ ಕಡೆ ಕ್ರಿಸ್ಪಿ, ಒಳಗೆ ಅಂತೂ ಸ್ಮೂತಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಖಂಡಿತ ತಯಾರಿಸಿ, ನಿಮಗೆ ಇಷ್ಟ ಆಗುತ್ತೆ ಈ ಒಂದು ರುಚಿಯಾಗಿರುವಂತಹ ಚಿಕನ್ ರೋಲ್ ರೆಸಿಪಿ. ಸೊ ಈಗ ಆಗಿರೋದನ್ನು ತೆಗೆದಿಟ್ಕೊಳ್ತಿದ್ದೀನಿ. ಮತ್ತು ಇನ್ನೊಂದು ಬ್ಯಾಚ್ ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಸಿ ಯು.